ನೀವೇನೋ ಮೊನ್ನೆ ಧರ್ಮಸ್ಥಳಕ್ಕೆ ಬನ್ನಿ ನಮ್ಮ ಪಕ್ಷದ ಆಂತರಿಕ ಒಳ ಹೊಡೆತದಿಂದ ನಾವು ಸೋತ್ವಿ ಅಂತ ಹೇಳ್ತೀರಿ ಅನ್ನೋದಾದರೆ ಅದನ್ನು ನಾವು ಒಪ್ಕೊಳ್ತೀವಿ. ಅದನ್ನು ನಾವು ಹೆಂಗೆ ಒಪ್ಕೋತೀವಿ ಅನ್ನೋದಾದರೆ ನಿಮ್ಮಗಳ ಒಳ ಹೊಡೆತದಿಂದ ಗಾಯತ್ರಿ ಸಿದ್ದೇಶ್ವರ ಸೋತರು ಅಂತ ನಾವು ಹೇಳ್ತೀವಿ. ನಮ್ಮಗಳ ಒಳ ಹೊಡೆತಲ್ಲ, ನಿಮ್ಮಗಳ ಒಳ ಹೊಡೆತದಿಂದ ಗಾಯತ್ರಿ ಸಿದ್ದೇಶ್ವರ ಸೋತರು ಅಂತ ನಾವು ಹೇಳ್ತೀವಿ. ನಾವು ನಮ್ಮ ಆತ್ಮಲೋಕ ನಾವು ಯಾವತ್ತೂ ಕೂಡ ನಾವು ಸೋಲಿನ ಹೊಣೆ ಒತ್ಕೊಳ್ಳಲ್ಲ ಅಂತ ನಾವು ಯಾರೂ ಕೂಡ ಹೊನ್ನಾಳಿ ಇರ್ಬೋದು, ಚೆನ್ನಾಗಿರೋದು ಯಾರೂ ಹೇಳಿ ನಮ್ಮ ನಾಯಕರುಗಳು. ನಾವು ಅವರಿಗೆ ಕಟ್ಟಾಳುಗಳಾಗಿ ಕೆಲಸ ದುಡಿದಿದ್ದೀವಿ. ದುಡಿದ್ರೂ ಕೂಡ ಈ ಅಪವಾದನ ನಮ್ಮ ಮೇಲೆ ಪದೇ 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 ಹೊರಿಸುವಂಥ ಪ್ರಯತ್ನ ನಡೀತಿದೆ. ನಾವು ಸಹಿಸೋಲ್ಲ. ಆಯಿತು ಸ್ವಾಮಿ, ನಾವು ಧರ್ಮಸ್ಥಳಕ್ಕೆ ಬರ್ತೀವಿ, ನಾವು ರೆಡಿ ಇದ್ದೀವಿ, ನೀವು ಬನ್ನಿ ಪ್ರಮಾಣ ಮಾಡೋಣ. ನಾವು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ನಾವು ಕೆಲಸ ಮಾಡಿದ್ದೀವಿ ಅಂಥೇಳಿ ನಾವು ಪ್ರಮಾಣೀಕರಿಸ್ತೀವಿ. ನೀವು ಬನ್ನಿ ಪ್ರಮಾಣೀಕರಿಸಿ. ಸ್ವಾಮಿ ನೀವ್ಯಾಕ್ರಿ ಸ್ವಾಮಿ ಇನ್ನು 20 ಬೂತಿಂದು ನಮ್ಮದಿನ್ನು ಏಜೆಂಟ್ರ ಫಾರಮ್ ಇನ್ನೂ ನಮ್ಮ ಪಾರ್ಟಿ ಆಫೀಸಿಗೆ ತಲುಪಿಲ್ಲ ಅಂತ ನಿಮಗೊಂದು ಸ್ವಲ್ಪ ಸುದ್ದಿ ಬಂದಿದೆ ನಿಮ್ಮ ಕ್ಷೇತ್ರದಲ್ಲಿ. ಅಂದರೆ ಅಲ್ಲಿ ಏಜೆಂಟ್ರೇ ಕೂತಿಲ್ಲ ಅನ್ನೋದಾದರೆ ನೀವು ಭಾರತೀಯ ಜನತಾ ಪಕ್ಷನ ನಿಮ್ಮ ಕ್ಷೇತ್ರದ ಎಷ್ಟರ ಮಟ್ಟಿಗೆ ನೀವು ಗ್ರಿಪ್ ಇಟ್ಕೊಂಡಿದ್ದೀರಿ ಅನ್ನೋದಕ್ಕೆ ನನಗೆ ಉತ್ತರ ಕೊಡಬೇಕು ನೀವು. ಇದನ್ನು ನೀವು ಯಾವುದೋ ಯಾರೋ ಇಲ್ಲಿ ತನಕ ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬೂತ್ ಕಮಿಟಿ ಮೆಂಬರ್ಸ್ಗಳು ಮಾಡೋಕ್ಕಾಗಿಲ್ಲ. ಕೆಲವು ಬೂತ್ಗಳಲ್ಲಿ ನೀವು ನಮ್ಮ ಏಜೆಂಟ್ಗಳೇ ಕೂತಿಲ್ಲ ಮೊನ್ನೆ ಎಲೆಕ್ಷನ್ನಲ್ಲಿ. ಅದಕ್ಕೆ ನೀವು ಉತ್ತರ ಕೊಡ್ರಿ ಸ್ವಾಮಿ. ಅದಕ್ಕೆ ಫಸ್ಟ್ ಆತ್ಮಾವಲೋಕನ ಮಾಡ್ಕೊಂಡು ಅವರು ಗಂಟೆ ಹೊಡಿಲಿ ಫಸ್ಟ್ ಆ ಎಲೆಕ್ಷನ್ಗೆ. MP ಎಲೆಕ್ಷನ್ ನಾವು ಡೇಟ್, ಅವರು MLA ಎಲೆಕ್ಷನ್ ಫಸ್ಟ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರಲಿ. ಆಮೇಲೆ MP ಎಲೆಕ್ಷನ್ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡು